ಹ್ಞೂ ಅಕ್ಕ ಹೊಂಟೆ. ಏನ್ರಿ ಅದೇ ಅದೇ ನನ್ಗೊಂದು ಆಸೆ ಇತ್ತಲ್ಲ. ಹಾಂ ಹೇಳ. ಮನಿ ಕಟ್ಟಿಂದು ಇನ್ನೇನು ಆಸೆ ಉಳಿತೋ ಮರ ನಿಂದು? ಅದಲ್ರಿ ಅದೇ ಈ ಕುಂಕುಮದೊಳಗೆ ಗುರ್ತು ಹೆಜ್ಜೆ ಗುರ್ತು ಮಾಡಿ ಹಿಂಗೆ ಮನೆಯೊಳಗೆ ಹಿಂಗೆ ಬರ್ಬೇಕು ಅಂತೇಳಿ. ಓ ಅದಾ, ಆತ್ ಮಾಡಿ. ಈಗ ಅಲ್ಲಿ ಗೃಹ ಪ್ರವೇಶ ಹಾಕಿರ್ತತಲ್ಲ, ಅಲ್ಲಿ ಮೇನ್ ಇದಕ್ಕೆ ಎಲ್ಲಿ ಮಾಡ್ತಿ ನೋಡು? ಹಾಲ್ನೇ ಮಾಡ್ತೀಯೋ ಏನು ಅಲ್ಲಿ ಬಾಗ್ಲಕ್ಕೆ ಮಾಡ್ತೀಯೋ ಎಲ್ಲಿ ಮಾಡ್ತೀಯ ನೋಡು? ಏನಂತ ಶಿವಲಿಂಗ? ಅದಕ್ಕ ಈ ಹೊಸ ಕಾರ್ ತಗೋಲಿ, ಹೊಸ ಮನಿ ತಗೋಲಿ, ಏನಾರ ತಗೋಲಿ, ಈ ಕುಂಕುಮದಾಗ ಕಾಲಿಟ್ಟು ಹಿಂಗೆ ಚಿತ್ರ ಒತ್ತಿಸ್ತಾರಲ್ಲಕ್ಕ, ಆ ಟೈಪ್ ಮಾಡ್ಬೇಕಂತ ಆಸೆ ಅಂತಕಿ. ಅಲ್ಲ ಏನು ನಿಮ್ಗೆ ಎಲ್ಲರಿಗೂ ಏನು ಆಗಾಕತ್ತೈತಿ? ಇದು ಯಾಕಡೆ ಸಾಗಾಕತ್ತೈತಿ ಜಗತ್ತು ಅನ್ನೋದು ತಿಳಿಲಾರ್ದಂಗೆ ಆತಲ್ಲ. ಕಿವಿಗೊಟ್ಟು ಕೇಳ್ರಿ ಒಟ್ಟು. ಏನು ಹುಚ್ಚರ್ ಸಂತೆ ನಿಮ್ದು? ಹಾಂ, ಕುಂಕುಮ ಅಂದ್ರೆ ಏನಂತ ಮಾಡಿವ ನೀನು? ಮುತ್ತೈದೆ ಹೆಣ್ಮಗಳಾಗಿ ಕುಂಕುಮ ಅಂದ್ರೆ ಏನಂತ ತಿಳ್ಕೊಂಡಿರಿ? ಅದು ಮುತ್ತೈದೆ ಸಂಕೇತ. ಕುಂಕುಮ ಹಚ್ಕೊಂಡ್ರೆ ಈಕೆ ಮುತ್ತೈದೆ ಅಂತಂದೇಳಿ ಏನು ಅದು ದೇವ್ರು ದೇವಾನ್ ದೇವತೆಗಳು ಅದರೊಳಗೆ ನೆಲೆಸಿರ್ತಾರ. ಅದು ಲಕ್ಷ್ಮೀ ಪ್ರತಿರೂಪ ಗೊತ್ತಾ? ಅವಾಗಿನ ಕಾಲದಾಗೆಲ್ಲ ಇಷ್ಟು ದೊಡ್ಡ ಕುಂಕುಮ ಹಚ್ಕೊಂತಿದ್ರು ಹಣಿ ಮ್ಯಾಗ ಹೆಣ್ಮಕ್ಳು. ಯಾಕೆ ಹಚ್ಕೊಂತಿದ್ರು? ಯಾವುದೇ ದುಷ್ಟ ಶಕ್ತಿಗಳ ಅವು ಕುಂಕುಮದೊಳಗೆ ದೇವಾನ್ ದೇವತೆ ಕಾಣ್ತಿದ್ಲಂತ. ಈ ದೆವ್ವ ಪೀಡಿ ಪಿಚಾಚಿ ಇದ್ರಿಗೆ ಬಂದಾಗ ಅದ್ರೊಳಗಿರಂತ ಕುಂಕುಮದೊಳಗಿರೋ ದೈವ ಶಕ್ತಿ ಅವುಗಳನ್ನ ತಡಿತಿತ್ತಂತ. ಗೊತ್ತನ? ಇದು ನಾನು ಹುಟ್ಟತ್ತೆ ಕಲ್ತು ಬಂದಿರೋದಲ್ಲ, ನನಗೂ ಹೇಳಿದ್ದೇ ಇದೆ. ಆ ಕುಂಕುಮಕ್ಕೆ ಅದರದೇ ಆದಂಥ ಶಕ್ತಿ ಐತಿ. ಅಲ್ಲ ಅದ್ರಾಗ ಅದನ್ನ ದೇವಾನ್ ದೇವತೆಗೆ ಹಚ್ಚಕ್ಕೆ ನಾವು ಉಪಯೋಗಿಸ್ತೀವಿ. ಅದ್ರೊಳಗೆ ಅವ್ರದ್ದು ಶಕ್ತಿ ಐತಿ. ಕುಂಕುಮ ಅಂದ್ರೆ ಸನಾತನ ಧರ್ಮದೊಳಗೆ, ಹಿಂದೂ ಧರ್ಮದೊಳಗೆ ಒಂದು 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 ಅರ್ಥ ಐತೆ ಅದಕ್ಕೆ. ಏನು ಅದನ್ನ ನಮಗೆ ಕಾಲಿಟ್ಟು ನೀವು ಅದನ್ನ ಕಾಲಾಗ ತುಳಿದು ಇದು ಮಾಡಿ ಅದನ್ನ ನೀವು ಹಚ್ಚಿ ಒತ್ತತೀನಿ ಅಂತಾರಲ್ಲ, ಏನು ಬುದ್ಧಿ ಐತೆ ಇಲ್ಲ ನಿಮಗೆ? ಆತ ಹೊಸ ಕಾರ್ ತಂದು ಬಿಟ್ಲೆ ಆ ಕಾಲಿಟ್ಟು ಅದನ್ನ ಹಿಂಗೆ ಒತ್ತತಿರಲ್ಲ. ಕಾರ್ ಅಂದ್ರೆ ಏನದು? ಲಕ್ಷ್ಮಿ ಅದು. ಏನು ನಮ್ಮ ಮನೆಗೆ ಒಂದು ವಾಹನ ಬಂದೈತಿ ಅಂದ್ರೆ ಅದನ್ನ ನಮ್ಮನ್ನು ಹೊತ್ಕೊಂಡು ತಿರುಗಾಡಿಸ್ತೈತಿ, ರೋಡ್ ಮ್ಯಾಗ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತೈತಿ. ಅದಕ್ಕೆ ಲಕ್ಷ್ಮಿ ಅಂತೇಳಿ ಪೂಜೆ ಮಾಡ್ತೀವಿ. ಅದನ್ನ ಹತ್ತಿ ಕುಂದ್ರುದು ಕಾಲಿಟ್ಟು ಅಂತ ಕೇಳ್ಬೋದು ನೀನು. ಅದೇ ಬೇರೆ, ಕಾಲು ಎತ್ತಿ ಅದಕ್ಕೆ ಫಸ್ಟ್ಗೆ ಒತ್ತುದ ಬೇರೆ. ಏನಿದೆ ಆಟ? ಹುಚ್ಚರು ಸಂತಿ ಮಾಡಾಕತ್ತೀರಿ ನೀವು. ಅಷ್ಟು ನಿಮ್ಮ ಪ್ರೀತಿ ಇತ್ತಪ್ಪ ಮಾಡ್ಬೇಕಂದ್ರೆ ಆತ ಕುಂಕುಮ ಕಲಸ್ರಿ, ಕೈ ಇಡ್ರಿ, ಹಚ್ಚಿ ಒತ್ರಿ. ಕೈಗೇನು ಅನ್ಸಂಗಲ್ಲ. ಅದು ಕಾಲಿಗೂ ಕೈಗೂ ಭಾಳ ವ್ಯತ್ಯಾಸ ಐತಿ. ಏನು ಆತು ಬೇಡ ನಿಮ್ಗೆ ಹಚ್ಚಿ ಒತ್ತಬೇಕನ್ನು ಮನ್ಸಿತ್ತ? ಬೇರೆ ಯಾವ್ದಾರ ಕಲರ್ ಕಲಸಲ್ಲ, ಕುಂಕುಮನೇ ಯಾಕೆ ಬೇಕು? ಕುಂಕುಮ ಅರ್ಶನ ಕುಂಕುಮ ಅಂದ್ರೆ ಏನಂತ ಮಾಡಿರಿ? ಹಂಗೆಲ್ಲ ಮಾಡಬಾರ್ದು ಹೆಣ್ಮಕ್ಳು. ಇವೆಲ್ಲ ಕಲಿಬೇಡ್ರಿ, ಇವೆಲ್ಲ ಮಾಡಬೇಡ್ರಿ, ಇವ ಸರಿಯಲ್ಲ ಇದು. ಬೇರೆ ಯಾವರ ಕಲಸ, ನೀಲಿ ಬಣ್ಣ ತಗೋ, ಬೇರೆ ಯಾವರ ಕಲರ್ ಗಿಲ್ಲರ್ ತಗೋರಿ. ಆರ್ಟಿಫಿಷಿಯಲ್ ಇರ್ತಾವಲ್ಲ ಇವು, ಕೃತಕ ಬಣ್ಣಗಳು ತಗೋರಿ. ಅದ್ರಾಗ ಇಟ್ಟು ಒತ್ತಿರಿ. ಯಾಕೆ ಅದ್ರಾಗ ಒತ್ತಿದ್ರ ಅದು ಚಂದ ಕಾಣಂಗಿಲ್ಲನ? ಏನ ಅಕ್ಕ ನೀ ಹೇಳಿಂದ ನನಗೂ ಹೌದು ಅನ್ಸಾಕತ್ತ. ಬೇಡ 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 ತೂಕ. ಏನ್ ನೋಡ್ರವ ತಿಳ್ದಂಗೆ ಮಾಡ್ಕೊರಿ. ಅಕ್ಕಿ ಕಾಳಿಗೆ ಅಕ್ಷತೆಗೆ ಕುಂಕುಮ ಅರ್ಶನ ಹಾಕಿ ಕಲಿಸ್ತಾರ. ಹುಚ್ಚರಂಗೆ ಮಾತಾಡ್ತಾವ. ಹೇಳಿದ್ ಕೇಳ್ತಾನ? ಕೇಳತ್ತು. ಬೇಕಾದ್ರೆ ನೀಲಿ ಬಣ್ಣ ಕಲಿಸ್ಕೊಡ್ಲೇನ? ಬ್ಯಾಡ ಬಿಡ್ರಿ ಹೋಲಿ. ಅವ್ರು ಹೇಳೋದು ಬರೋಬ್ಬರಿನೇ. ಬೇರೆ ಯಾವ್ದಾರ ಬಣ್ಣ ಇದು ಮಾಡ್ತೀನಿ ತೋರಿ. ಗಿರ್ಜಾ ಪಟ್ ಪಟ್ ತಯಾರಿ ಹೊತ್ತಾತು ರೀ. ನೀವು ಹೋಗಿರಿ ಮುಂದೆ. ನೀವು 3 ಮಂದಿ ಹೋರಿ. ಅಲ್ಲಿ ಅವರು ಬರ್ತಾರ, ಅಪ್ಪ ಅವನು ಬರ್ತಾರ. ಏನು ಈಕಿನ ಸ್ವಪ್ನ ಏನು ಬರ್ತಾರವ ಅವರು. ನೀವು ಹೋಗಿರ್ರಿ. ನಾನು ಒಂದು ಈಟು ಶಿವಲಿಂಗನ ಮನೆಗೆ ಹೋಗಿ ಮಕ ತೋರಿಸಿ ಒಂಚೂರು ಮನೆ ನೋಡ್ದಂಗೆ ಮಾಡಿ ಹೇಳಿ ಬರ್ತೇನೆ ಅವ್ರಿಗೆ. ನಮ್ಮ ಮನ್ಯಾಗ ಹೋಗಾರೆ ಐತಿ ಗೊತ್ತಕತ್ತಗೋ. ಪಾಪ ಅಷ್ಟು ತನ ಬಂದು ಕುಂತ ಹೇಳಿ ಹೋಗೈತಿ. ಅಕ್ಕ ನೀವು ಬರಬೇಕಾಗಿರ್ಜಕ್ಕಾರ, ಬರಲಿಲ್ಲ ಅಂದ್ರೆ ಹೆಂಗ್ರಿ, ಬರ್ರಿ ಒಟ್ರು ಬರ್ರಿ ಅಂತ ಹೇಳೋಗೈತಿ. ಅಷ್ಟ್ರು ಅಂತೂ ಹೋಗೋಕ್ಕಾಗಲ್ಲ. ಮತ್ತು ನಮ್ಮದು ನಾವು ನೋಡ್ಕೋಬೇಕಾಕತಿ. ನಾ ಒಂದು ಈಟ್ ಮಕ ತೋರಿಸಿ ಬರ್ತೇನೆ ನಡ್ರಿ. ಏನಾಗಬೇಕಾಗೈತಿ? ನೀವು ಮುಂದೆ ಹೋಗಿ ಒಟ್ಟು ಈಕೆ ಅಂತ ಅದಾಳ, ಒಟ್ಟು ಅಂಗಡಿ ಕಸ ಗಿಸ ಹೊಡೆದು ಒಟ್ಟು ಒರೆಸ್ಕೊಳ್ಳೋ ಮಟ ಅಂತಂದ್ರೆ ನಾ 2ನೇ ಬಸ್ಸಿಗೆ ಬಂದ ಬಿಡ್ತೇನೆ. ಸರಿ ಹೇಳಿದ್ರೆ ಕೇಳಂಗಿಲ್ಲ ಅಂತಿ. ಆಯ್ತು ಹೋಗ. ಆಯರ್ ಏನಾರ ಯಾಕತ್ತೇನು ಮತ್ತೆ ಸುಮ್ಮನೆ ಹೋಗಿ ಬರಂಗಿಲ್ಲಲ್ಲ. 201 ರೂಪಾಯಿ ಕವರ್ನೇ ಹಾಕೇನಿ, ಅದನ್ನ ಬರ್ಸಿ ಬರ್ತೇನೆ. ಹೋಗ್ಲಿಲ್ಲ ಅಂದ್ರೆ 201 ರೂಪಾಯಿ ಉಳಿತೈತೆ. ಈಗ ನಾವಿನ್ನು ಉಣ್ತೇವನ ಅಲ್ಲಿ ನಮ್ಮ ಅಂಗಡಿ ಪೂಜೆ ಅದು ಇದು ಮುಗಿಸಿ ಬರೋದ ಸಂಜೆ ಆಕತಿ. ಅಯ್ಯೋ ನಿಮ್ಮ ಉಣ್ಣಂಗಿಲ್ಲ ಅಂತಂದ್ರೆ ಬಿಡ್ರಿ, ಎಲ್ಲ ಒಂದು ರೊಕ್ಕದಾಗ ಲೆಕ್ಕ ಹಾಕಕತ್ತೇನ? ಸುಮ್ಮನೆ ನಾ ಹೋಗಿ ಬರ್ತೇನೆ. ನೀವು 3 ಮಂದಿ ತಯಾರಾಗ್ರಿ, ನಾನು ತಯಾರಾಗಿ ಅಲ್ಲಿ ಹೋಗಿ ನಾ 2ನೇ ಬಸ್ಸಿಗೆ ಬರ್ತೇನೆ. ನಿಮ್ಮ ಮುಂದೆ ಹೋಗಿರಿ. ಆಯ್ತು. ನೀರು ಕಾಶಿಯನ ಕಾದವ್ ಅಕ್ಕ, ಅಲ್ಲಕ್ಕೆ ನಿಂತೀರಿ? ಒಳಗೆ ಬರ್ರಿ. ಬಂದೆ. ನಿಮ್ಮ ಮಾವು ಬರಾಕತ್ತಾರ, ಅದಕ್ಕೆ ನಿಂತೇನವ. ಓ ಹೌದಾ, ಸರಿ ಅಕ್ಕ, ನಾ ಒಳಗೆ ಹೋಗಿರ್ತೇನೆ, ಬರ್ರಿ. ಓ ಗಿರ್ಜಕ್ಕರ, ಅಯ್ಯೋ ಎಷ್ಟು ಚಂದ ಕಾಣತ್ತೀರಿ ಸೀರೆ ಒಳಗೆ. ಬರ್ರಿ ಒಳಗೆ ಬರ್ರಿ. ಇದು ಅಣ್ಣಾರು ಬರ್ಲಿಲ್ಲನ್ರಿ? ಅಯ್ಯೋ ಇಲ್ಲ, ಈಕಿನ ಇವತ್ತು ನಮ್ಮದು ಏನಪ್ಪ ಅಂತಂದ್ರೆ, ಇವತ್ತು ನನ್ನ ಮಗ ಒಂದು ಹೊಸಾದ ಅಂಗಡಿ ಓಪನ್ ಮಾಡ್ಯಾನ. ಅದ್ರದ್ದು ಪೂಜೆ ಐತಿ. ಅವರೆಲ್ಲ ಅಲ್ಲಿ ಹೋಗ್ಯಾರ. ನಾನು ಲೆಕ್ಕದಂತ ಹೋಗ್ಬೇಕೀಗ. ನಾನು ಒಂದೀಟ್ ಬಂದು ನಿಮ್ಮ ಮಕ ತೋರಿಸಿ ಹೋಗೋಣ ಅಂತ. ಮತ್ತೆ ಇದ್ದೂರಾಗ ಇಲ್ಲೇ ಬಿಟ್ಟು ಹೋಗೋದು ಬೇಡ. ಈಗ ಅಲ್ಲಿ ಹೋದೆ ಅಂದ್ರೆ ನಾ ಬರೋದು ಸಂಜೆ ಆಗಿಬಿಡ್ತೈತಿ. ಸಂಜೆಗೆ ಮತ್ತೆ ಇತ್ತಾಗ ಏನು ಬರೋದು ಅಂತೇಳಿ ಒಂಚೂರು ನಿಂಗೆ ಮಕ ತೋರಿಸಿ ಇದು ಶಿವಲಿಂಗನದು ಮಾತಾಡಿಸಿ ಮನೆ ನೋಡಿ ಹೋಗೋಣ ಅಂತ ಅಷ್ಟೆ. ಅಯ್ಯೋ ಹಂಗಂದ್ರೆ ಹೆಂಗ್ರಿ? ಊಟ ಗೀಟ ಮಾಡ್ಕೊಂಡು ಹೋಗ್ಬೇಕು ನೀವು. ಇವತ್ತೈತೇನ್ರಿ ನಿಮ್ಮದು? ಅಯ್ಯೋ ಇದು ಎಲ್ಲರೂ ಬಂದಿದ್ರೆ ಖುಷಿ ಆಗ್ತಿತ್ತಪ್ಪ. ಇರಲಿ ಏನು ಇದ್ದೂರಾಗ ಇದೆ ಒಂದ ಕಡೆ ಏನು ಮತ್ತೆ ಮಾಡ್ತಿರ್ತೀರಿ. ಇನ್ನು ನೀನು ಬೇಕಾದಷ್ಟು ಕುಬಸ ಅದಾವು. ಹಾಗೆಲ್ಲ ಮತ್ತೆ ಬರೋದು ಐತವ. ಇವತ್ತೊಂದಿನ ನಾ ಇನ್ನೊಂದು 5-10 ನಿಮಿಷ ನಿಂತು ಸೀದಾ ಅಲ್ಲಿಗೆ ಹೋಗ್ತೇನೆ.
ಓ ಪಾರಕ ಬರ್ರಿ ಒಳಗ್ ಬರ್ರಿ. ಹ್ಞೂನವ ಬನ್ನಿ. ಶಾಂತಕ್ಕಿಲ್ಲದಳ ಒಳಗದಾರ ಬರ್ರಿ. ಗೌರಿ ಅಯ್ಯೋ ಏನ ಅಡಿಗೆಯವ್ರಿಗೆ ಏನಾರ ಬೇಕಾತ ಏನ ತಡ್ರಿ ಒಂದಿಟ್ಟು ನಾ ಕೇಳ್ತೇನೆ, ನೀವು ಒಳಗೆ ನಡ್ರಿ. ಪಾಪ ನೀ ಯಾಕೆ ನಿಂದಿರ್ತೀವ, ಹೋಗು ಪಾಪ ನಿನ್ಗದ್ದೆಲ್ಲ ಕೆಲಸ. ಸರೋಜಕ್ಕನ ಮಕ ನೋಡಲ್ಲೇ ಬಾಡಿದ ಬದ್ನಿಕಾಯಿ ಆಗೈತಿ. ಅಯ್ಯೋ ಸುಮ್ನಿರ ಪರಕ, ಕಿವಿ ಇಲ್ಲೇ ಅದಾವು. ಸರೋಜಕ್ಕ ಏನು ಒಳಗೆ ಹೋಗಿಲ್ಲ, ಇಲ್ಲೇ ನಿಂತೀರಿ? ಅಯ್ಯೋ ಒಳಗೆ ಹೋಗ್ಬೇಕೀಗ. ಅದ ನನ್ನ ಗಂಡ ಮತ್ತೆ ನನ್ನ ಮಗಳು ಬರಾಕತ್ತಾರಲ್ಲಿಂದ, ಅದಕ್ಕೆ ಬಂದ್ರಂದ್ರೆ ಹೋದ್ರಾತಂತ ಹಂಗೆ ನಿಂತೆ. ಇರ್ಬೇಕಾದಾರ ಒಳಗದಾರವ, ನಂದೇನು ಅರ್ಜೆಂಟ್ ಐತಿ ಹೇಳಿ, ಹೌದಿಲ್ಲ? ಅದು ಸರಿ ಅನ್ರಿ. ಇನ್ನು ಅಡುಗೆ ಒಳಗೆ ಏನಾರ ಕೇಳೇವಿ ಮಾಡೇವನ್ನಕ್ಕೆ ಅಡುಗೆಯವ್ರಿಗೆ ಹೇಳ್ಯಾರ, ಹಂಗಾಗಿ ಒಳಗೆ ಹೋದ್ರು ಏನೋ ಅಂತ ಕೆಲಸ ಇಲ್ಲ. ಅಡ್ಗಿದು ಎಲ್ಲ ಅವ್ರವ್ರ ಜವಾಬ್ದಾರಿ ವಹಿಸ್ಕೊಂಡಾರ, ಹಂಗಾಗಿ ನೋಡವ ಸುಮ್ಮನೆ ನಿಂತೇನೆ. ಎಲ್ಲಿ ನಿಮ್ಮ ಸಸಿ ಬರಲಿಲ್ಲ? ಬರ್ತಾಳ. ಅಯ್ಯೋ ತಯಾರಾಕಿರ್ತಾಳವ. 3 ಮಳ ಪೇಂಟ್ ಬಳ್ಕೋಬೇಕಲ್ಲ ಮಕ್ಕಕ್ಕೆಲ್ಲ, 3 ಮಳ. ಅದು ಪೇಂಟ್ ಎಲ್ಲ ಬಳ್ಕೊಂಡು ಸುಣ್ಣ ಬಣ್ಣ ಹೊಡ್ಕೊಂಡು ಟಿಂಕ್ರಿಂಗ್ ಪೇಂಟಿಂಗ್ ಆಗಿ ಹೊರಗೆ ಬರ್ತಾಳೆ. ಅಯ್ಯೋ ಬಂದೇ ಬಿಟ್ಲಿ ನೋಡ್ರಿ ಅಲ್ಲಿ. ಅಬ್ಬಾ ಬಾ ಎಷ್ಟು ಚಂದ ಕಾಣತೀಯ ಈಕಿನ. ಅಡ್ಡಿ ಇಲ್ಲ. ಸರೋಜಕ್ಕ ಒಳ್ಳೆ ಸಸಿನ ಸಿಕ್ಕಾಳ, ದಂತದ ಗೊಂಬಿದ್ದಂಗೆ ಅದಾಳ ನೋಡು. ನೋಡ ಆ ಸೊಂಟದ ಪಟ್ಟೆ, ಆ ಕೊಳ್ಳಾಗ ಸರಾನ ಅದ ಹಿಂಗ್ಯೋ. ಅಬ್ಬಾ ಭಾರಿ ಚಂದ ಆಗೈತವ. ಮೈ ತುಂಬ ಹಾಕೊಂಡಿ ಬಿಡ. ಅಲ್ಲ ಸೀರೆ ಉಟ್ಕೊಂಡ್ಬಿಡೋಕೆ ಬೇಡ, ಇದೇನದು ಕಾಲೇಜ್ ಹುಡುಗಿಯರಂಗೆ. ಅಯ್ಯೋ ಅತ್ತಿಯರ ಸೀರೆನೇ ಉಟ್ಕೋಬೇಕಂತ ಯಾಕಂತೀರಿ? ಇದು ಸೀರೆಗಿಂತ ಇನ್ನೂ ಚಲೋನೇ ಐತಪ್ಪ. ನೋಡ್ರಿ ಇದಕ್ಕೂ ಸೆರಗ್ ಬಂದೈತಿ, ಇಷ್ಟಾಗಲ ಲಂಗದ ಇದು ಬ್ಲೌಸ್ ಐತಿ. ಲಂಗ ನೆರಗಿ ಬದ್ಲಿ ಈ ಥರ ನೆರಗಿ ಇರೋ ಅಂತ ಒಂದು ಲಂಗ ಅಷ್ಟೇ. ಇದೆಲ್ಲ ಒಂಥರ ಈಗೆಲ್ಲ ಫ್ಯಾಷನ್, ಇದೆಲ್ಲ ಚೆನ್ನಾಗಿ ಕಾಣಿಸ್ತೈತಿ. ಪವಿತ್ರ ಈಗ ಬಂದೇನವ? ಪವಿತ್ರ ಎಷ್ಟು ಚಂದ ಈ ಸೀರೆ ಒಳಗೆ ಭಾರಿ ಚಂದ ಕಾಣತ್ತೀಯ ಮಗಳ, ನೋಡಿ ಕಲಿಬೇಕು ಬಿಡ. ಮತ್ತೆ ಅದಕ್ಕೆಮ್ಮ ಆರಾಮ? ಆರಾಮ್ ನೋಡ. ಪವಿತ್ರ ನೀ ಆರಾಮಿದ್ಯಾ? ಅದಕ್ಕೆಮ್ಮ ಆರಾಮದೆ ನೋಡ್ರಿ. ಅಂದಂಗೆ ನಿಮ್ಮ ಬಾಜುಕ್ ನಿಂತಾಳಲ್ಲ ಆಕಿ ನನ್ನ ನಾದ್ನಿ, ಜ್ಯೋತಿ ಅಂತೇಳಿ. ಹೌದಾ, ಚಲೋ ಆತ್ ಬಿಡ್ರಿ, ನನಗೆ ಒಂದು ಫ್ರೆಂಡ್ ಸಿಕ್ಕಂಗಾತ. ಅಂದಂಗೆ ನಿಮ್ಮ ಹೆಸರು? ಸುಮಾ ಅಂತ. ಓ ಹೌದಾ, ನೀವೇನು ಮಾಡ್ಕೊಂಡಿರೋದ? ಲಾಯರ್ ಅದಾಳ. ಅದಕ್ಕೆಮ್ಮ ಕೋರ್ಟ್ನಾಗೆಲ್ಲ ವಾದ ಮಾಡೋದು ಕೇಸ್ ಎಲ್ಲ ಸುಮಾರು ಬರ್ತಾವೆ. ಲಾಯರ್ ಓದಿ ನೌಕರಿ ತೊಗೊಂಡಾಳವ, ಚಲೋ ನೌಕರಿ ಮಾಡ್ತೈತಿ ನೋಡಿ, ಶಾಣೆ ಐತಿ. ಲಾ ಮುಗ್ದಿದ್ಯಾ ನಿಮ್ದು? LLB ಆಗಿದೆಯಾ? ಖುಷಿ ಆಯ್ತು ಬಿಡ್ರಿ. ಸರಿ ಒಳಗೆ ಹೋಗೋಣ. ಹೋಗಣ ಬರ್ರಿ. ಅವ ಏನಾತವ? ಅಲ್ಲ ಬಂದಿರೋ ಹುಟ್ಟು ನೋಡೋದ್ರ ಬರ್ಬಿದ್ದು. ಅಯ್ಯೋ ದೇವ್ರೆ, ಏನಿನ್ನು ತನ್ನ ಕಾಲೇಜ್ ಹುಡುಗಿ ಅಂತ ತಿಳ್ಕೊಂಡಾಳ ಏನೋ, ಯಾರಿಗೆ ಗೊತ್ತು. ಅಲ್ಲ ಅಕ್ಕಮ್ಮ ನಂಗೆ ನೋಡು, ಇನ್ನೂ ನಿನ್ನ ಆದ್ನಿ ಜ್ಯೋತಿ ಲಗ್ನ ಆಗಿಲ್ಲ, ಹಾಕೊಂಬಂದಾಳ. ಇದಕ್ಕೇನು ರೋಗ ಬಂದೈತಿ? ಕಮ್ಮನ್ ಸೀರೆ ಉಟ್ಕೊಂಬರದ್ಬಿಟ್ಟು ಅದೇನೋ ಲಂಗ ಜಂಪರ್ ಏರ್ಸ್ಕೊಂಬಂದಾಳಲ್ಲ. ಅಯ್ಯೋ ಸರೋಜಕ್ಕ ನೀನಂತರೂ ಈಗೆಲ್ಲ ಇದು ಪ್ಯಾಸನ್ ಬಿಡ ಸರೋಜಕ್ಕ. ಇಷ್ಟಕ್ಕೂ ಅದಕ್ಕೇನಾಗೈತೆ ಅಷ್ಟು ಚಂದ ಕಾಣಕತ್ತಿತ್ತು. ಅಯ್ಯೋ ಏನು ಪ್ಯಾಂಟು ಹಿಂಗೆ ಹಾಕೊಂಬಂದಾಳ, ಚೂಡಿದಾರ್ ಹಾಕೊಂಬಂದಾಳ ಅನ್ನಂಗೆ ಹೇಳ್ತೀಯವ. ಎಷ್ಟು ಚಂದ ಕಾಣತಿತ್ತು, ನಮ್ಗಂತೂ ಭಾರಿ ಇಷ್ಟ ಆತಪ್ಪ. ಅವ ಚಲೋ ಐತಿ ಡ್ರೆಸ್, ಸೀರೆ. ನನಗಂತದ್ದು ಹಾಕೊಂಡು ರೂಢ ಇಲ್ಲ, ಅದಕ್ಕೆ ಹಾಕೊಂಡಿಲ್ಲ. ಅದು ಜ್ಯೋತಿ ಹಾಕೊಂಡ್ಲಿಲ್ಲ, ಆಕೆ ಮನ್ಯಾಗ ಹೇಳಿದ್ಲು. ಅದಕ್ಕೆ ನೀವು ಇನ್ನೊಂದು ಇಂಥದ್ದು ಹಾಕೋತೀರ ನೋಡ್ರಿ, ಅದಕ್ಕೆ ಸೀರೆ ಉಟ್ಕೊಂಡು ತ್ರಾಸ ತಗೋತೀರಿ ಅಂತೇಳಿ ನಾನು ಬೇಡವ, ಹುಡುಗಿಡಿ ತುಂಬ್ತಾರ ನಂಗೆ ಹೇಳ್ಯಾರ, ಅದಕ್ಕೆ ನಂಗೆ ಇದೇ ಇರಲಿ ಅಂದೆ ಅಷ್ಟೇ. ಹಿಂಗಂದೆ ಅಲ್ಲ, ಸಿಟ್ಟು ಬರೋದವ್ರಿಗೆ. ಸುಮ್ಮನಿರು. ಇವು ದೇವ್ರೆ, ಇಂಥ ಸಣ್ಣ ಸಣ್ಣ ವಿಚಾರಗಳೆಲ್ಲ ದೊಡ್ಡದು ಮಾಡ್ಕೋಬಾರ್ದವ. ಇಷ್ಟಕ್ಕೂ ಡ್ರೆಸ್ಸಿಗೆ ಏನೂ ಆಗಿಲ್ಲ, ಚಲೋ ಐತಿ. ಇದನ್ನೇ ಅಣ್ಣ ಕೇಳಿಸ್ಕೊಂಡಿದ್ರೆ ಅವ್ನು ಸಿಟ್ಟು ಬರ್ತಿತ್ತಿಲ್ಲ. ಬರ್ತತಿ ಬರ್ಲಾರ್ದು ಇನ್ನೇನು ಮಾಡ್ತತಿ. ಅದ್ರ ಹುಟ್ಟು ನೋಡಿದ್ರೆ ಅಕ್ಕಾರ ನೋಡು, ಟಿಕ್ಳಿ ಹಚ್ಕೊಂಬಂದಾಳ, ಹಣ್ಣಿಗೆ ಒಂದೇ ಒಂದು ಸಣ್ಣದು. ಅದು ಏನು ಕಾಣ್ತಾನೆ ಇಲ್ಲ. ಅದು ತೆಲಿಗೆ ಒಂದು ಮಳ ಹೂ ಏರಿಸ್ಕೊಂಬರದು ಬೇಡ. ಅಯ್ಯೋ ದೇವ್ರೇ, ನಿನ್ನ ಹತ್ರ ಮಾತಾಡ್ತೇನಲ್ಲ, ನಾ ಒಳಗೆ ಹೋಗ್ತೇನೆ, ನೀನು ಯಾವಾಗಾರ ಬಾ. ನಿಮ್ಮಪ್ಪ ಬಂದರು. ಸರೋಜಕ್ಕ ಬಾ ಒಳಗೆ ಹೋಗನ್ ಬರ್ರಿ. ಬಾರವ ಹೋಗನ್. ಮತ್ತೇನು ಅಡಿಗೆ ವಾಸನೆ ಘಮ್ಮಂತ ಮುಗ್ಗೆ ಬರಾಕತ್ತವ. ಪೂಜೆ ಭಾರಿ ಚಂದ ಆಗೈತೆ ನೋಡ. ಓ ಪರಕರ ಈಗ ಬಂದ್ರೇನ್ರಿ? ಬಾರಪ್ಪ ಶಿವಲಿಂಗ. ಈಗ ಬಂದ್ರೇನ್ರಿ ಪರಕರ? ಶಿವಲಿಂಗ ಎತ್ತಾಗ ಹೋಗತ್ತನವ, ಈ ಹುಡುಗ ತಗ ಇರೋದೇ ಇಲ್ಲ ತಗ. ಅಕ್ಕ ಇಲ್ಲದ ನೀ ಆ ಹೂಗಿದ ಹಾಕಕ್ಕ ಬೆಲ್ಲ ಚೀಲ ಕೇಳಾಕತ್ತಾರ, ಎಲ್ಲಿ ಇಟ್ಟಿರಿ ಕೇಳಾಕತ್ತಾರ ನೋಡವ್ರು ಅಡಿಗೆಯರ್. ಈಕಿಗೆ ಹೋಗ್ಯಾಳ ಅಕ್ಕ, ನೀ ಅಂತ ಹೇಳಿ ಕೆಡ್ಸ್ಕೊಬೇಡ. ಹೋಗ್ಯಾಳ ತಡಿ, ಆಕಿ ಗೌರಿ ಹೇಳಿ ತೋರಿಸ್ಕೊಟ್ಟು ಬರ್ತಾವ ಅಷ್ಟು. ಅವ್ರಿಗೆ ಹೇಳಿಟ್ಟೈತಿ ಬಿಡ, ಮತ್ತು ಹುಡುಕ್ಯಾಡ್ಕೊಂತ ನಮ್ಮನ್ನ 20 ಸಲ ಅಡ್ಡಾಡಿಸ್ತಾರ. ಸುಮ್ಮನೆ ನಾವು ಅಡಿಗೆ ಮಾಡಿಬಿಡೋದು ಚಲೋ ಅನಿಸುತ್ತೆ ನಮ್ಮ ತೆರಿಕೆಟ್ಟ. ಹೌದಾ? ಅಲ್ಲಪ್ಪ ಅಲ್ಲಲ್ಲ ಗಿರ್ಜಿ, ಎಷ್ಟು ಚಂದ ಕಾಣಕತ್ತೀಯ. ಅಯ್ಯೋ ಶಾಂತಕ್ಕ ನೀರ ಎಷ್ಟು ಚಂದ ಕಾಣತ್ತೀಯ. ಸೀರೆ ಬಾರಿ ಮಸ್ತಾಗೈತಳ. ಮೊನ್ನೆ ನಿಮ್ಮ ತಮ್ಮ ಕೊಡ್ಸಿದ್ದಲ್ಲ? ಹ್ಞೂನವ, ಅವನ ಕೊಡ್ಸಿದ ಸೀರೆ ಚಂದ ಆಗೈತಲ್ಲ. ಅದಕ್ಕೆಮ್ಮ ನೀವು ಉಟ್ಕೊಲಿಲ್ಲ ಶಿವಲಿಂಗ್ ಕೊಡ್ಸಿದ ಸೀರೆನ? ಇಲ್ಲ, ಅದ ಅಷ್ಟು ಗಾಂವ್ ಆಗಲಿಲ್ಲ, ಇದನ್ನ ಉಟ್ಕೊಂಡೆ, ಜಂಪರ್ ಇತ್ತಲ್ಲ ಅಂತೇಳಿ. ಶಿವಲಿಂಗ್ ನೀನು ಬಾರಿ ಆಗಪ್ಪ, ಮನಿ ಅಂತೂ ಭಾರಿ ಚಂದ ಕಟ್ಸಿರಪ್ಪ, ಅಡ್ಡಿ ಇಲ್ಲ. ಒಟ್ಟ ಎಲ್ಲ ಪೂರ ಮುಗಿಮಟ ಅಂದ್ರೆ ಖರ್ಚು ಎಷ್ಟು ಬಂತಪ್ಪ? ಮನಿದು ಹಂಗೆ ಸರಳ ಸರಳ ಏನು ಬೇಡ ಅಂತೇಳಿ ಕಟ್ಕೊಂತಾನ ರೀ ಪರಕರ. ಇದ್ರದ ಎಷ್ಟು ಒಂದು ಪಾಯಾಕ ಅದಕ್ಕೆ ಇದಕ್ಕೆ ಅಂತಂದ್ರು ಎಲ್ಲ ಕುಡ್ಸೆ ಸೇರಿ ಒಂದು 18 ಲಕ್ಷ ರೂಪಾಯಿ ಮ್ಯಾಟ ಬಂದತ್ರಿ. ಜಗ ನಮ್ದಾಗಿದ್ದಕ್ಕೆ ಮತ್ತೆ ಮನ್ಯಾಗ ಬೇಕಾಗಿದ್ದು ಇವು ತರೋದು ಮತ್ತೆ ಬೇರೆ ಖರ್ಚು ಇದು. ಅಡ್ಡಿ ಇಲ್ಲಪ್ಪ, ಚಲೋ ಆಗಿತ್ತು. ಮನಿ ಮಾತ್ರ ಭಾರಿ ಅನುಕೂಲ ಆಗಿ ಚಂದ ಕಟ್ಟಿರಿ. ಅಂದಂಗ ಗಿರ್ಜಕರ ಏನೋ ಹೋಗ್ತೀರಿ ಅಂತ ಅಂದ್ಲ ಗೌರಿ ಅಂದ್ಲ. ಅವ್ರು ಗಿರ್ಜಕರ 5 ನಿಮಿಷ ಇದ್ದು ಹೋಗ್ತೇನೆ ಅಂತಾಳ, ಅವ್ರಿಗೆ ಒಟ್ಟು ಹೋಗ್ರಿ ಮಾತಾಡ್ಸೋಗ್ರಿ ಅಂತೇಳಿ. ಅದಕ್ಕೆಲ್ಲ ಇರ್ಬೇಕು ಬೇಡ್ರಿ, ಫಂಕ್ಷನ್ ಐತಿ.
ಅಯ್ಯೋ ಇಲ್ಲಪ್ಪ ಶಿವಲಿಂಗ, ಹಂಗೆ ಇಲ್ಲೇ ಇಲ್ಲ. ಅಲ್ಲಿ ನಮ್ದು ಅಂಗಡಿ ಪೂಜೆ ಐತಿ. ನಾ ಪಾರಕ್ಕಗೂ ಬಾ ಅಂದಿದ್ದೆ, ಶಾಂತಕ್ಕಗೂ ಬಾ ಅಂದಿದ್ದೆ, ಭಾಳ ಮಂದಿ ಏನು ಹೇಳಿದ್ದಿಲ್ಲ, ಇವ್ರಿಬ್ರಿಗೂ ಕರೆದಿದ್ದೆ. ಮತ್ತು ಇಲ್ಲಿ ಕಾರ್ಯ ಹೆಂಗೆ ಬಿಟ್ಟು ಬರ್ತಾರೆ, ಹಾಗಾಗಿ ಮತ್ತೆ ಹಂಗಾರ ಆಯ್ತು ಬಿಡಂಗಾರ ದೀಪಾವಳಿ ಪೂಜೆಗೆ ಅಂಗಡಿ ಪೂಜೆ ಮಾಡಿದಾಗ ಬರುವಲ್ರಾಕ, ಈಗ ಮತ್ತೆ ನಾವು ಅಷ್ಟೇ ಮಾಡ್ಕೊಂಡ್ರಾತಂತೇಳಿ ಸುಮ್ಮನಾದೆ. ಅವರೆಲ್ಲ ಅಂಗಡಿ ಕಡೆನೇ ಹೋಗ್ಯಾರ, ನಾನು ಹೋಗ್ಬೇಕೀಗ. ನನ್ನ ಸೊಸಿನ ಮುಂದೆ ಕಳ್ಸೇನಿ. ನಾನು ಮತ್ತೆ ನಿನ್ನೆ ಬಂದು ಹೇಳೋಗಿದ್ದೆಲ್ಲಪ್ಪ, ಹಾಗಾಗಿ ಬೇಡ ಒಂದಿಟ್ಟು ಮಕ್ಕ ತೋರಿಸಿ ಒಂದಿಟ್ಟು ದೇವ್ರ ನಮಸ್ಕಾರ ಮಾಡಿ ಮನೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೆ. ಹೌದಾ? ನೋಡ್ರಿ ಅಂಗಡಿ ಪೂಜೆ ದೌಡ್ ಮುಗಿದ್ರೆ ಬಂದು ಊಟ ಮಾಡ್ರಿ ಇಲ್ಲೇ ಎಲ್ಲಾರು. ಮತ್ತೆ ಇದು ಮಾಡ್ಬೇಡ್ರಿ, ಬರ್ಲಂಗಿರ್ಬೇಡ್ರಿ. ಹಾಂಪ್ಪ ಅಂದಂಗೆ ಶಾಂತಕ್ಕ ಬರಲಿ, ನಾನು ಹೊತ್ತಾತವ ಬಂದು ಭಾಳತ್ತಾತ. ಹೂನಗಿರ್ಜಿ, ಮತ್ತು ಇವತ್ತ ಇಟ್ಕೊಂಬಂದ್ಬಿಟ್ಟತೆ. ಇವತ್ತ ನಿಮ್ಮದು ಪೂಜೆದ ಕೆಲಸ ಐತಂತಿ. ಮತ್ತು ಈರಂದ್ರೆ ಪಾಪ ನಿನಗಲ್ಲಿ ಆಡ್ತಾರಕತ್ತಿ. ನೀನು ಸೊಸಿ ಒಬ್ಬೇಕಿ ಹೋಗಿ ಏನು ಮಾಡಕತ್ತಾಳ ಏನು? ಆಯ್ತು ಹಂಗಾರೆ ಹೋಗಿ ಬಾ. ಬರ್ತೇನೆ ಶಾಂತಕ್ಕ. ಅಕ್ಕ ಬಂದೆ. ಅಡಿಗೆ ಮನೆ ನೋಡಿದ್ದೇನೆ ಇಲ್ಲ ಇವ, ಈಗ ಏನಿದಾಗ ಬನ್ನಿ. ನೀನು ಸಸ್ತಾರ ಬರಲಿಲ್ಲ, ಕರ್ಕೊಂಬರ್ಬೇಕು ಬೇಡ ಅವನು ಪಾಪ, ಅವೆಲ್ಲ ಹೋಗೋದೈತಿ. ಅಯ್ಯ ಬಾ ಅಂತ ಹೇಳೇನೆ ಇವ. ಇನ್ನು ಈಗ ಅಡುಗೆ ಅದು ಮಾಡ್ತಿರ್ತಾರೆ ತೀರ ಮುಂಚೆ ಹೋಗಿ ಏನು ಮಾಡಲಿ, ಆಮೇಲೆ ಬರ್ತೇವೆ ತೋರಿ ಊಟ ಟೈಮಿಗೆ ಅಂದ್ವಾ. ಆಗ್ಲಿ ತೋರವ, ನೀವು ಯಾವಾಗಾರ ತಯಾರಾಕೊಂಬರ್ರಿ, ನಾ ಮುಂದೆ ಹೋಗಿರ್ತೇನೆ. ಮತ್ತು ನನಗೆ ಹೇಳಾರ, ನಾನು ನಂದೇನೈತಿ ಇಲ್ಲಿ ಮನೆಯಾಗ ಇದ್ದರ ಮಾಡೋದೈತಿ, ನೀವು ಮನೆಯಿಂದ ಹೊರೆ ಬದುಕು ಮುಗಿಸ್ಕೊಂಡು ಊಟ ಟೈಮಿಗೆ ಬರ್ರಿ, ನಾ ಮುಂದೆ ಹೋಗ್ತಾನೆ ಅಂತೇಳಿ ಬಂದೆ. ಹೌದನೇ? ಬಾ. ತಮಗಿರೋಷ್ಟು ಬುದ್ಧಿ ಅಣ್ಣಗಿದ್ದಿದ್ರೆ ಎಷ್ಟೋ ಜನ ಚಂದ ಇರ್ತಿತ್ತು. ಸರೋಜಾ ಇಲ್ಲಿದೆಯೇನ? ಇನ್ನೆಲ್ಲಿರ್ಬೇಕಿತ್ತು? ನಿನ್ನವನ ಇವಾಗ ನೋಡಿದ್ರೆ ಒಂದು ಏನಾರು ಕೊನಕ್ ತೆಗಿತಿಯಲ್ಲ. ನಾನು ಎಲ್ಲಿ ಹೋದ್ಲ ಅಂತ ತತ್ತಾಗಿತ್ತ ಹುಡುಕ್ಯಾಡಕತ್ತಿದ್ದೆ. ನೋಡಿದ್ರೆ ನಿಮ್ಮ ತಮ್ಮ ಎಷ್ಟು ಚಂದ ಮನೆ ಕಟ್ಟಾನಂತೇಳಿ. ನಿಮ್ಮ ತಮ್ಮಗಿರೋ ಬುದ್ಧಿ ಒಳಗೆ ಒಂದು 10% ಇದ್ದಿದ್ರೆ ನಮ್ಮ ಜೀವನನೂ ಭಾಳ ಚಂದ ಇರ್ತಿತ್ತು. ಏನು ಮಾಡೋದು ಹೇಳ್ರಿ? ನೀವು ಹೆಂಗಸಿನ ಮಾಡಕ್ಕೆ ಓಡಾಡಿದ್ರಿ, ನಿಮ್ಮ ತಮ್ಮ ನೋಡು ಮನೆ ಮಾಡಕ್ಕೆ ಓಡಾಡಿದ್ರು. ನಿಮ್ಗೆ ಮದುವೆಯಾಗಿ ಏನ್ತಿದ್ರು ಇನ್ನೇ ಬೇಕಾತ. ನಿಮ್ಮ ತಮ್ಮ ನೋಡ್ರಿ ಮದುವೆಯಾಗಿ ಏನ್ತಿಲ್ಲ, ಆದರೂ ಏನು ಆದರೂ ಕಾಯ್ತಾ ಇದ್ದಾನೆ ಮದುವೆ ಆಗಕ್ಕಂತೇಳಿ. ಹುಡುಗಿ ಸಿಕ್ಕ ಮೇಲೆ ಮದುವೆ ಮಾಡ್ಕೊಂಡ, ಹೆಸರು ಕೆಡಿಸ್ಕೊಂಡನವ. ಈಗ ಇದು ಮಾತಾಡುವಂಥ ಜಗಾನ, ಮಾತಾಡುವಂಥ ಟೈಮ್ ಇದು, ಏನಿದೆ ಇಲ್ಲಿ ಎದಕ್ಕೆ ಬಂದಿ ನೀನು? ಹೊಟ್ಟಾಗ ಸಂಕಟಾಗತ್ತತಿ, ಅದಕ್ಕೆ ಮಾತಾಡಿದ್ದೆ. ಏನು ಅಕ್ಕಿಗೆ ನಿಮ್ಮ ತಂಗಿಗೆ ಮನೆಗೆ ಬರಬೇಡ ಅಂತೇಳಿ ನೀ ಯಾರ ನಾ ಯಾರ ಅಂತ ಸಿಟ್ಟಿಗೆ ಬೇದೆ. ಆದರೆ ಏನು ಆದ್ರೆ ಈಗ ಅನಿಸ್ತತಿ ನಾವ ಹೋಗಿ ಅವ್ರ ಮನೆಗೆ ಕುಂತೀವಲ್ಲ ಅಂತೇಳಿ. ಆ ಜ್ಯೋತಿ ಮುಂದೆ ಎಂಥ ಸೊಸಿ ತರ್ತೇನೆ ನೋಡ್ತೀರ ಅಂತ ಹೇಳಿದ್ದೆ. ಆ ಜ್ಯೋತಿಕ್ಕಿಂತ ಎಡ ಆಯ್ತವ ಇದು. ಅಡ್ನಾಡಿ ಊರು ಅಡ್ನಾಡಿ. ಆ ಜ್ಯೋತಿನೇ ಸುಮ್ಮನೆ ನಮ್ಮ ಮನೆ ಸೊಸಿ ಆಗಿದ್ರೆ ಎಷ್ಟೋ ಚಲೋ ಇರ್ತಿತ್ತು. ಅರ್ಬಿ ಹಾಕೊಂಬಂದಿರೋ ಹುಟ್ಟು ನೋಡ್ಕೊ, ಇರೋ ಆಕಾರ ನೋಡ್ಕೊ. ನಿನ್ನವನ ಎದಕ್ಕೆ ಇಲ್ಲಿ ಬಂದು ಇದನ್ನೆಲ್ಲ ತಕೊಂಡು ನಿಂತೀಯ? ಮುಚ್ಚು ಬಾಯಿ. ಹೌದಪ್ಪ ಮುಚ್ತೇನೆ ಬಾಯಿ. ಇಲ್ಲೇ ಸಂಕಟ ಬಿಟ್ಕೊಂಡು ನಿಂದ್ರು, ಒಳಗೆ ಹೋಗ್ತಾನೆ.